ಎಲ್ಲರಿಗೂ ನಮಸ್ಕಾರ. ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಅಗಲವಾದಂಥ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನಾನಿಲ್ಲಿ ಒಂದು 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಿನಲ್ಲಿ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಹುರುಗಡ್ಲೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 5 ರಿಂದ 6 ಒಣಮೆಣಸಿನಕಾಯಿಗಳನ್ನು ಸೇರಿಸ್ಕೊಂಡು ಮೊದಲಿಗೆ ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಇದು ನೈಸಾಗಿ ಗ್ರೈಂಡ್ ಆಗಿರಬೇಕು. ಈಗ ಇದನ್ನು ನಾನಿಲ್ಲಿ ಅಕ್ಕಿ ಹಿಟ್ಟಿನೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು, ಹಾಗೆ 1 ಚಮಚದಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾವನ್ನು ಹಾಕೋದ್ರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ. ಮೊದಲಿಗೆ ನಾವು ಇದೆಲ್ಲವನ್ನು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಆದ ನಂತರ 1 ಸೌಟಿನಷ್ಟು ಚೆನ್ನಾಗಿ ಕಾದಿರುವಂತಹ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ಬೇಕು. ಎಣ್ಣೆಯನ್ನು ಸೇರಿಸಿದ ನಂತರ ಮತ್ತೊಮ್ಮೆ ಕೈಯಿಂದ ನೀಟಾಗಿ ಅಕ್ಕಿ ಹಿಟ್ಟು ಹಾಗೆ ಎಣ್ಣೆ ಚೆನ್ನಾಗಿ ಬೆರೆಯೋ ರೀತಿಯಲ್ಲಿ ನಾವು ಕೈಯಿಂದ ಈ ರೀತಿ ಮಸ್ಕೊಳ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಈ ರೀತಿಯಾಗಿ ನಮಗೆ ಉಂಡೆ ಕಟ್ಟೋ ಆಕಾರವಾಗಿ ಬರೋ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವು ಇದಕ್ಕೆ ನೀರನ್ನು ನೋಡ್ಕೊಳ್ತಾ ಸೇರಿಸ್ಕೊಂಡು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಮೊದಲಿಗೆ ನೀರನ್ನು ಹೆಚ್ಚಿಗೆ ಸೇರಿಸ್ಕೊಂಡ್ಬಿಟ್ರೆ ಹಿಟ್ಟು ತೆಳುವಾದರೆ ಚಕ್ಲಿ ಹೊತ್ತಲಿಕ್ಕೆ ಬರೋದಿಲ್ಲ, ಹಾಗೆ ಎಣ್ಣೆಯನ್ನು ಹೆಚ್ಚಾಗಿ ಕುಡಿಯುತ್ತೆ. ಹಾಗಾಗಿ ನೋಡ್ಕೊಳ್ತಾ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಾವು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು. ಈಗ ಇದರ ಮೇಲ್ಭಾಗದಲ್ಲಿ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ನಾವು ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಈಗ ನಾನಿಲ್ಲಿ ಒಂದು ಚಕ್ಲಿ ಮೋಲ್ಡನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಕಲಸಿಟ್ಟಿದ್ದಂಥ ಚಕ್ಲಿ ಹಿಟ್ಟಿನ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕೈಯಿಂದ ನಾದ್ಕೊಳ್ತಾ ಈ ಚಕ್ಲಿ ಹಿಟ್ಟನ್ನು ನಾವೀಗ ತಯಾರು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾದೋದ್ರಿಂದ ನಮಗೆ ಚಕ್ಲಿ ತುಂಬಾ ಗರಿಗರಿಯಾಗಿಯೂ ಬರುತ್ತೆ. ಹಾಗೆ ಚಕ್ಲಿಯನ್ನು ನಾವು ಒತ್ತಬೇಕಾದ್ರೆ ಅದು ಕಟ್ಟಾಗುವಂಥ ಚಾನ್ಸಸ್ ಇಲ್ಲ. ಈ ರೀತಿ ಸಿಲಿಂಡರ್ ಆಕಾರವಾಗಿ ಮಾಡಿಕೊಂಡು ಅದನ್ನು ಚಕ್ಲಿ ಹುರುಳಿನಲ್ಲಿ ಸೇರಿಸ್ಕೊಂಡು ಇದ್ರ ಮೇಲ್ಭಾಗದಿಂದ ಕವರ್ ಮಾಡಿ ಈಗ ನಾವೀಗ ಚಕ್ಲಿಯನ್ನು ಸುತ್ಕೊಳ್ಳೋಣ. ನೋಡಿ, ಇದು ತುಂಬ ಸುಲಭವಾಗಿ ಈ ಚಕ್ಲಿಯನ್ನು ನಾವಿಲ್ಲಿ ಸುತ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಇದು ಕಟ್ಟಾಗುವಂಥ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನಾವು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬಹಳ ಇನ್ಸ್ಟೆಂಟಾಗಿ ಸುಲಭವಾಗಿ ತುಂಬ ರುಚಿಯಾಗಿ ಈ ಚಕ್ಲಿಗಳನ್ನು ನಾವು ಮಾಡ್ಕೊಳ್ಬೋದು. ಬನ್ನಿ ಈಗ ಚಕ್ಲಿಯನ್ನು ಎಣ್ಣೆಯಲ್ಲೇ ಕರೆದುಕೊಳ್ಳೋಣ. ಈಗಾಗಲೇ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಈಗ ನಾವು ಚಕ್ಲಿಯನ್ನು ಅದರಲ್ಲಿ ಹಾಕ್ಕೊಳ್ಳೋಣ. ನಾವು ಚಕ್ಲಿಯನ್ನು ಹಾಕಿದ ತಕ್ಷಣ ಸೌಟನ್ನು ಹಾಕಬಾರ್ದು. ಇದು ಒಂದು 2 ನಿಮಿಷಗಳ ನಂತರ ಚಕ್ಲಿ ತಂತಾನೆ ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಆನಂತರ ನಾವು ಸೌಟನ್ನು ಹಾಕಿ ಮತ್ತೊಂದು ಬದಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗೋದಕ್ಕೆ ಸುಮಾರು ಒಂದು 5 ನಿಮಿಷಗಳ ಕಾಲ ಬೇಕಾಗತ್ತೆ. ಫ್ರೈ ಆಗ್ತಾ ಎಣ್ಣೆಯ ಮೇಲ್ಭಾಗದಲ್ಲಿರುವಂತಹ ನೊರೆ ಎಲ್ಲವೂ ಕಡಿಮೆ ಆಗ್ತಾ ಬಂದ ಹಾಗೆ ಈ ಚಕ್ಲಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ನಮಗೆ ಈಗ ಗರಿಗರಿಯಾದಂತಹ ರುಚಿಯಾದಂತಹ ಚಕ್ಲಿ ಈಗ ನಮಗೀಗ ಸವಿಯೋದಕ್ಕೆ ರೆಡಿಯಾಗಿದೆ. ಇದೇ ರೀತಿ ನಾನು ಮತ್ತೊಂದು ಬ್ಯಾಚನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಕೇವಲ 10 ನಿಮಿಷದಲ್ಲಿ ಈ ಚಕ್ಲಿಯನ್ನು ನಾವು ತಯಾರು ಮಾಡ್ಕೊಳ್ಬೋದು. ನಾನು ತೆಗೆದುಕೊಂಡಿದ್ದಂತಹ ಕ್ವಾಂಟಿಟಿಯಲ್ಲಿ ನನಗೆ ಸುಮಾರು ಇಲ್ಲಿ ಒಂದು 40 ಚಕ್ಲಿಗಳಲ್ಲಿ ರೆಡಿಯಾಗಿದೆ. ಹಾಗೆ ಈ ಚಕ್ಲಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದನ್ನು ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಮುಟ್ತಾ ಇದ್ದಂಗೆ ಇದು ಕಟ್ಟಾಗ್ತಾ ಇದೆ. ಹಾಗೆ ಬಾಯಿಗಿಟ್ಟರೆ ಕರಿಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿ ಈ ಚಕ್ಲಿ ಬರುತ್ತೆ. ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.